ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ, ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇನ್ನೇನೋ ಬರ್ಡೇ ಬಂದೇ ಬಿಡ್ತು. ಸೊ ನನ್ನ ಬರ್ಡೇ, ಸತೀಶ್ ಬರ್ಡೇ ಒಂದು ವಾರ ಡಿಫ್ರೆನ್ಸ್, ಸೇಮ್ ಜೂನ್ ಮಂತಲ್ಲೇ. ಸೊ ಹಾಗಾಗಿ ಶಾಪಿಂಗಿಗೆ ಹೊರಟಿದ್ದೀವಿ. ಬೆಳಗ್ಗೆಯಿಂದ ಏನೇನಾಯಿತು ಏನು ಆಯಿತಾ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಏನೂ ಪ್ರಿಪ್ರೇಷನ್ ಇಲ್ಲ, ಅವ್ರು ನನಗೆ ಏನು ಕೊಡಿಸ್ತಾರೆ ಅದು ನಿಜಕ್ಕೂ ನಂಗೆ ಗೊತ್ತಿಲ್ಲ. ಆಲ್ರೆಡಿ ನಾನು ಅವ್ರಿಗೆ ಬ್ರೇಸ್ಲೈಟ ಮಾಡಿಸಿ ಇಟ್ಟಾಗಿದೆ. ಸೊ ಏನಾದರೂ ಡ್ರೆಸ್ಗಳು ಅಂದರೆ ಒಂದೆರಡು ಶರ್ಟು ಪ್ಯಾಂಟು ಈ ಥರ ತೆಕ್ಕೊಡೋಣ ಅನ್ನೋದು ನನ್ನ ಇಂಟೆನ್ಷನ್. ಹೇಗೋಗುತ್ತೋ ಏನೋ ಅನ್ಪ್ಲ್ಯಾನ್ಡ್ ಶಾಪಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಕಾಸ್ಟ್ಲಿ ಅಂತ ಅದು ಏನೂ ಕೊಡಿಸಲ್ಲ, ಯಾಕಂದರೆ ಬಜೆಟ್ ಇಲ್ಲ, ಎಲ್ಲ ಸ್ವಲ್ಪ ಸಾಲ ಅದು ಇದು ಮಾಡ್ಕೊಂಡಿದ್ದೀವಿ, ಲೋನ್ ಹಂಗೆ ಹಿಂಗೆ ಅಂತ. ಸೊ ಸಿಂಪಲ್, ಈ ಸಲ ಬರ್ಡೇ ಅಂತೂ ತುಂಬ ಸಿಂಪಲ್. ಆಗಲೇ ಹೇಳಿದಾಗೆ ಬನ್ನಿ ಹೊರಡೋಣ. ಬೆಳಗ್ಗೆಯಿಂದ ಏನೇನಾಯಿತು ಪ್ರತಿಯೊಂದು ಆ್ಯಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸಂಜೆ ಮನೆ ಪೂಜೆ ಕೂಡ ಆಗಿದೆ, ಧೂಪ ಎಲ್ಲ ಹಾಕಿ ಗಮ್ಮಂತಿದೆ. ಸಂಜೆ ಪೂಜೆ ಕೂಡ ಆಯಿತು. ಸೊ ನೋಡಿ, ದೇವ್ರ ದೀಪ ಎಲ್ಲ ಬೆಳಗ್ತಾ ಇದೆ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ಕೂಡ ಹೊರಡ್ತೀವಿ, ಓಕೆನಾ? ನನ್ನ ಡೇ ಸ್ಟಾರ್ಟ್ ಆಗೋದು 4:15 ಅರ್ಲಿ ಮಾರ್ನಿಂಗ್. ಎಲ್ಲ ಕೆಲಸ ಮುಗಿಸಿ ಇವತ್ತು ವಾರ 1 ಅವರ್ ವಾಕ್ ಮುಗಿಸ್ಕೊಂಡು ಬಂದು ಮನೇಲಿ ಡಬ್ಬಿಗೆ ತಿನ್ನೋಕ್ಕೆ ಅಂತ ಹೇಳಿ ಪುದೀನ ತರಕಾರಿ ಎಲ್ಲ ಹಾಕಿ ವೆಜ್ ಪಲಾವ್ ಮಾಡಿದ್ದೆ, ಹಾಕಿ ಮಸಾಲೆ ಮಾಡಿದ್ದೆ. ತಿಂಡಿ ಇನ್ನೂ ಹಾರ್ತಾಯಿತ್ತು, ಬಿಸಿ ಇತ್ತು. ಕೂತ್ಕೊಂಡು ಬರೀ ಅಂದರೆ ತೂಗುಡಿಸ್ತಾ ಇದ್ದಾಳೆ. ಸೊ ವೆಜ್ ಪಲಾವ್ ಅಂದಮೇಲೆ ರಾಯ್ತಾ ಇರಲೇಬೇಕು. ನಮ್ಮನೆಯವ್ರಿಗೆ ಬೆಳಗ್ಗೆ ರೈಸ್ ತಿನ್ನೋದಿಲ್ಲ, ಅವರಿಗೆ ಚಪಾತಿ, ರಾತ್ರಿ ಕುರ್ಮಾ ಇತ್ತು. ಸೊ ಅದನ್ನೇ ಬಿಸಿ ಮಾಡಿ ಕೊಟ್ಟೆ. ಆ ಗೋಡಂಬಿ ಎಲ್ಲ ತಿನ್ನಕ್ಕೆ ಹಾಕಿರೋದು ಸೈಡ್ಗೆ ಎತ್ತಿಡಕ್ಕಲ್ಲ, ಆಯ್ತಾ? ಏನು ಹಾಂ ಬಿತ್ತಿದ್ದು ಅದನ್ನ ಎತ್ಕೊಂಡು ನಾನು ಮಾಡಿದೆ. ಹೌದಾ? ಅದು ನೀನು ಬ್ಯಾಂಗಲ್ಲಿ ಇಟ್ಕೊಂಡಿರಲಿಲ್ಲ, ಇವಾಗ ಈಗ ಕೈಯಲ್ಲಿ ಬಂದ್ಕೊಂಡಿದ್ದೆ. ಅದನ್ನ ಮುಚ್ಚಕ್ಕೆ ಯಾಕೆ? ಅದು ನಂಗೆ ಬೇಕಿತ್ತು. ಏನಕ್ಕೆ ಅದು ನಿಂಗೆ ಮುರಿದಾಕ್ಬಿಟ್ಟ? ಬ್ಯಾಂಗಲ್ಲಿ ಇಟ್ಕೊಂಡಿದ್ದೆ ತೋರಿಸಿಗ. ಅದಲ್ಲ, ನೀನು ಅದನ್ನ ಇಟ್ಕೊಂಡು ವೈಟ್ ಕಲರ್ ಮೇಲ್ಗಡೆ ನಂಗಿದೆ ಫುಲ್ ಹಿಂಗೆ ಸಿಕ್ಕಿತ್ತು. ಈ ಕ್ಷಣ ನಾನು ನೋಡಿದ್ನಲ್ಲ, ನಾನು ತಿಂಡಿ ಹಾಕೋದಾಗ ಡಬ್ಬಿಗೆ ನಾನು ನೋಡಿದೆ ನಿನ್ನ ಕೈಯಲ್ಲಿ ಬ್ಯಾಂಗಲ್. ಎಲ್ಲಿ ತೆಗಿ ಎದೋಳೆ, ಒಂದು ನಿಮಿಷ ಈಗ ಎದೋಳು ಸಿಗಾಕತ್ತೆ. ತೆಗಿ ಜೋಬು. ಅಯ್ಯೋ, ಯಾಕೆ ಬುದ್ಧಿ ನಿನಗೆ? ತಿನ್ನು ತಿನ್ನು ಅಂದೆ. ಎಲ್ಲಿ ತೆಗಿ ಜೋಬು, ಪಾಕೆಟ್ ಕಾಯಿನ್ ತೋರ್ಸೋ. ಯಾಕೆ ಏನಕ್ಕದಲ್ಲ ನಿನಗೆ? ಇವರಿಬ್ಬರು ಜಗಳ ನೋಡಿ ನನಗೆ ತಲೆ ಚಿಟ್ಟು ಹಿಡ್ದೋಗಿದೆ. ಸೊ ಅವರಿಬ್ಬರು ಸ್ಕೂಲಿಗೆ 8:15 ಅಷ್ಟರಲ್ಲೇ ಹೊರಟರು. ಅವ್ರು ಹೋದ್ಮೇಲೆ ಬಟ್ಟೆ ಒಗೆದು ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆದು ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡೋಕ್ಕೆ 1 ಅವರ್ ಬೇಕು. ಒಂದು ಮಾರು ಹೂವು 200 ರೂಪಾಯಿ ಆಗಿದೆ ನಮ್ಮ ಮೈಸೂರಲ್ಲಿ. ನಿಮ್ಮ ಕಡೆ ಎಲ್ಲ ಎಷ್ಟು ಕಮೆಂಟಲ್ಲಿ ಹೇಳಿ. ಸೊ ಹೂವೆಲ್ಲ ತಂದಿದ್ರು. ಸತೀಶ್ ಆಫೀಸ್ ರೂಮ್ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮನೇಲಿ ನೀಟಾಗಿ ನೆಮ್ಮದಿಯಿಂದ ಮಲ್ಲಿಗೆ ಹೂವು, ಯಾಕಂದರೆ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಅಂದ್ರೇ ಒಂದು ಪಾಸಿಟಿವ್ ವೈಬ್ಸ್ ನನಗೆ. ತಿಂತೀನೋ ಬಿಡ್ತೀನೋ, ಬಟ್ ವಾರ ಪೂಜೆ ಎಲ್ಲ ನನಗೆ ನೀಟಾಗಿ ಆಗಬೇಕು. ಇವತ್ತಿನ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ. ಸತೀಶ್ ಅಂತೂ ಅಂತಾಯಿದ್ರು ಹೂವಿನ ರೇಟ್ ಅಂತೂ ತುಂಬ ಆಗಿದೆ, ಸ್ವಲ್ಪ ಯೂಸ್ ಮಾಡು ಅಂತ. ಬಟ್ ಮನಸ್ಸು ತಡೆಯೋದಿಲ್ಲ, ಏನಂತೀರ ಅಲ್ವಾ? ಸೊ ಅದೆಲ್ಲ ಮನೇಲೆಲ್ಲ ಪೂಜೆ ಆದಮೇಲೆ ಆಫೀಸ್ ರೂಮ್ ಸತೀಶ ಪೂಜೆ ಮಾಡಿದ್ರು. ಹಾಗಾಗಿ ನಾನು ನಮ್ಮನೆ ಹತ್ರ ಇರೋ ಮಹದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸ್ವಲ್ಪ ಮಲ್ಲಿಗೆ ಹೂವು ಎಲ್ಲ ತೊಗೊಂಡು ದೇವ್ರಿಗೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದೆ. ವಾರ ನನಗೆ ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಂಬಿಡ್ತೀನಿ, ಏನೋ ಕಳ್ಕೊಂಬಿಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಮನೆಗೆ ಬಂದು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನೋಡಿ ಸೋನೆ ಮಳೆ ಕೂಡ ಸ್ಟಾರ್ಟ್ ಆಯಿತು ನಮ್ಮ ಮೈಸೂರಲ್ಲಿ. ನನ್ನ ಮಳೆಗೆ ಹಾಕಿರೋ ರಂಗೋಲೆ ಎಲ್ಲ ಹೊರಟೋಗಿದೆ. ಸೊ ಸ್ವಲ್ಪ ತಿಂಡಿ ತಿಂದು 1 ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಕುಡಿದೆ. ಇಷ್ಟು ಮಳೆ ನಿಮ್ಮ ಕಡೆನೂ ಈ ಥರ ಮಳೆ ಆಗ್ತಾ ಇದೆಯಾ ಕಮೆಂಟಲ್ಲಿ ಹೇಳಿ. ಮಧ್ಯಾಹ್ನ ಮಳೆಗೂ ಅದಕ್ಕೂ ಬಿಸಿ ಮುದ್ದೆ ಮಾಡಿ ತರಕಾರಿ ಬೇಳೆ ಸಾಂಬಾರು ಮಾಡಿದೆ.
ಒಂದೇ ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ಸಣ್ಣ ಈರುಳ್ಳಿ ಹಾಕಿ ಸಾಂಬಾರು ಮಾಡಿದಂಥದ್ದು. ಬೇಗ ಕ್ವಿಕ್ಕಾಗಿ ಆಯಿತು, ಒನ್ ಟೈಮ್ಗಲ್ವಾ ಅಂತ ಮಾಡಿದ್ದು. ಸೊ ಬಿಸಿ ರಾಗಿ ಮುದ್ದೆ ಇದ್ದರೆ ಸತೀಶ್ಗೆ ಬೇರೆ ಏನೂ ಬೇಡ. ಸೊ ಮಳೆ ಬರ್ತಿತ್ತಲ್ವ, ಯಾಕೋ ನನಗೆ ಬೋಂಡಾ ಬಜ್ಜಿ ವಡ ಈ ಥರದ್ದು ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ನಮ್ಮ ಹತ್ರ ಕೆಲಸ ಮಾಡೋ ಹುಡುಗ ಕೂಡ ಇವತ್ತು ನಮ್ಮ ಜೊತೆಗೆ ಊಟಕ್ಕೆ ಇತ್ತು. ಇವತ್ತೇನು ನಮ್ಮ ಗೋಡೌನಲ್ಲಿ ಏನು ಕೆಲಸ ಇರಲಿಲ್ಲ. ಸೊ ಹಾಗಾಗಿ ಅವನ ಕೈಲಿ ಒಂದು 50 ರೂಪಾಯಿಗೆ ಬೋಂಡನೋ ಬಜ್ಜಿನೋ ಏನೋ ತಗೊಂಬ ಅಂತ ಕಳಿಸ್ದೆ. ಬಟ್ ತುಂಬ ಎಲ್ಲ ಒಣಗೋಗಿತ್ತು ಬಜ್ಜಿ. ಯಾವ ಬೆಳಗ್ಗೆ ಮಾಡಿ ಇಟ್ಕೊಂಡವ್ರೆ. ಎತ್ಕೋ ಪ್ಲೇಟ್ನೆ, ಎತ್ಕೋ. ಯಾಕೆ ತಗೊಳ್ಳೋ. ಅಯ್ಯೋ ರಾಮ. ಸತೀಶ್ಗಂತೂ ಒಂದು ಮುದ್ದೆ ಕೊಟ್ಬಿಟ್ರೆ ಬೇರೆ ಏನು ಬೇಡ ಅವ್ರಿಗೆ. ಅವರು ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ, ಮಡಿಕೇರಿಯಿಂದ ಕೆಲಸ ಮುಗಿಸ್ಕೊಂಡು ಬಂದಿದ್ರು. ಸೊ ಮುದ್ದೆ ತಿಂದು 3 ದಿನ ಆಗ್ಬಿಟ್ಟಿತ್ತು. ಸೊ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟೆ. ಹಳೇದು ಅಂಬರೀಷದು ಮತ್ತು ಟೈಗರ್ ಪ್ರಭಾಕರ್ ಫಿಲಮ್ ನೋಡ್ತಾ ಮಲ್ಕೊಂಡ್ಬಿಟ್ರು. ಅಪ್ಲೈ ಮಾಡ್ಕೊಂಡು ಡೈವರ್ಸ್ ತಗೊಂಡವ್ರೆ. ಅದಕ್ಕೆ ಈಗ ಅವನು ಪ್ರೆಸ್ ಮೀಟ್ ಮದ್ವೆ ಆಗಿ ಇನ್ನೊಂದು ಮದ್ವೆ ಆಗೋಣ ಅಂತ ಕೇಳ್ತಾ ಇರೋದು. ಮದ್ವೆ ಆಗಿ ಅವ್ರಿಬ್ರು ಗಂಡ ಹೆಂಡತಿ ಬಿಗ್ ಬಾಸ್ ಇಂದ ಬಂದು ಮದ್ವೆ ಆಗಿ ಬಿಟ್ಬಿಟ್ಟವ್ರೆ. ಈಗ ಬಂದ್ಬಿಟ್ಟು ಆಳೆ ಮನೆ ಕೇಳಿಲ್ಲ, ನನ್ನ ಜೀವನೋತ್ಸವ ಕೊಡ್ತಾ ಇಲ್ಲ ಅಂತ ಅವನೇ. ಆಗೋದಕ್ಕೆ ನಾನು ನಿಮ್ಮ ಮನೆ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕೊಂಡು ಮುಕ್ಕಲ್ ಮಗ ಆಸ್ತಿ ಕೊಡ್ಬೇಕು ನನಗೆ ಅಂತೀನಿ. ವಯಸ್ಸಾಯ್ತು ನನಗೂ, ಕೈ ಕಾಲೆಲ್ಲ ಕೆಲಸ ಮಾಡಿ ಮಾಡಿ ಮುರಿದೋಗವೆ, ಮೂಳೆ ಎಲ್ಲ ಪುಡ್ಪುಡಿ ಆಗವೆ. ಇವ್ರ ನನ್ನ ಡೈವರ್ಸ್ ಜೀವನೋತ್ಸವ ನೋಡಿ ಪಡೆದಿಲ್ಲ ಅಂತ ಅವನೇ. ಹಾಕದೇ ರೀ, 1 ನಿಮಿಷ ಹಾಕೋದೆ. ಸೃಜನ್ ಲೊಕೇಶನ್ ಹೇಳ್ತಾರೆ, 1 ನಿಮಿಷ ಹಾಕ್ರಿ. ಒಂಚೂರು ಹಾಕ್ರಿ, ಒಂದೇ 1 ನಿಮಿಷ. ಏನಕ್ಕೆ ಬಿಟ್ಟೋಯ್ತವ್ರೆ ಅಂತ. ಅಷ್ಟು ಚೆನ್ನಾಗಿ ಕ್ಯೂಟ್ ಕಪಲ್ ಅಂತ ಜೋಡಿ ನೇಮ್ ಆಗಿತ್ತು, ಯಾಕೆ ಬಿಟ್ಟೋಯ್ತವ್ರೆ ಅಂತ ಕೇಳ್ಕೊಳ್ಳೋದು. ಅದೇ ಏನ್ ಜಗಳ ವಿಷಯ ಅಷ್ಟೇ, ಇನ್ನೇನಿಲ್ಲ. ಕೋಟೆಲಿಂಗ ಹೇಳಲ್ಲ, ಯಾರು ಓಪನ್ ಆಗಿ ಹೇಳ್ಕೊಳ್ಳಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಚೂರು ಹೇಳ್ತಾರೆ ಅಷ್ಟೇ. ನೋಡ್ತಾ ಎಷ್ಟು ಬೇಗ ಸಂಜೆ ಆಯ್ತಪ್ಪ ಅಂತ ಅನ್ನಿಸೇ ಬಿಡ್ತು ನನಗೆ. ಯಾಕಂದರೆ ನನ್ನ ಮಗಳಿಗೆ ಇವತ್ತು ಬುಕ್ಸ್ ಕೊಟ್ಟಿದ್ರು. ಸೊ ಹಾಗಾಗಿ ಕುತ್ಕೊಂಡು ಯಾವ ಹ್ಯಾಂಗಲಲ್ಲಿ ಕೂತಿದ್ದೀನಿ ನೋಡಿ, ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ. ವಾಕ್ ಮಾಡಿ ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ತುಂಬ ಸುಸ್ತಾಗ್ತಾ ಇತ್ತು, ಸ್ವಲ್ಪ ಹೊತ್ತು ಮಲ್ಕೊಳಕ್ಕಾಗಲಿಲ್ಲ. ಅಷ್ಟರಲ್ಲಿ ಸತೀಶ್ ಕೂಡ ಕೊಡು, ನಾನು ಟೆಕ್ಸ್ಟ್ ಬುಕ್ಸ್ಗೆ ಹಾಕ್ಕೊಡ್ತೀನಿ, ನೀನು ನೋಟ್ಸ್ಗೆಲ್ಲ ಕುತ್ಕೊಂಡು ಹಾಕು ಅಂತ ಹೇಳಿದ್ರು. ಈ ಥರ ಕೆಲಸನ ತುಂಬ ತಾಳ್ಮೆಯಿಂದ ಮಾಡ್ತಾರೆ. ಇದಿಷ್ಟು ಬೆಳಗ್ಗೆ ನಡೆದಂಥ ಸ್ಟೋರಿ. ಈಗ ಸಂಜೆ 5 ಗಂಟೆ ಆಯಿತು. ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ, 5:30 ಆಗಿತ್ತು. ನಾವು ಕೂಡ ಸಿಟಿಗೆ ಹೊರಟ್ವಿ. ಅಷ್ಟರಲ್ಲಿ ಸತೀಶ್ಗೆ ಯಾರೋ ಫ್ರೆಂಡ್ ಕೂಡ ಸಿಕ್ಕಿದ್ರು. ಯಾವಾಗಲೂ ಬ್ಯುಸಿ ಇರ್ತಾರೆ, ಮಾತು ಅಥವಾ ಹೊರಡೋ ಟೈಮಲ್ಲಿ ಯಾರಾದರೂ ಸಿಗ್ತಾರೆ. ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಮ್ಮ ಡ್ರೈವರ್ ಜೊತೆ ನಾವು ಹೊರಟ್ವಿ. ಎಲ್ಲಿ ತೊಗೊಳ್ಳೋದು ಏನು ತೊಗೊಳ್ಳೋದು ಅಂತ ಯೋಚನೆಯಲ್ಲೇ ಇದ್ದೆ. ನಾನು ಅಂದ್ಕೊಂಡೆ ಮೈಸೂರು ಸಿಲ್ಕ್ ತೊಗೊಳ್ಳೋಣ, ಕ್ರೇಪ್ ಮೈಸೂರು ಸಿಲ್ಕ್ ಸಾರಿ ತೊಗೊಳ್ಳೋಣ ಅಂತ. ಅದಕ್ಕೆ ಸತೀಶ್ ಹೇಳ್ತಾಯಿದ್ರು, ಇನ್ನು 1 ಮಂತ್ ಇದೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿರೋದು ತೊಗೋ ಅಂತ ಹೇಳಿದ್ರು. ಸೊ ನಾವು ಕಾರ್ ಹತ್ತಿದ ತಕ್ಷಣ ನನ್ನ ಮುದ್ದು ತಾಯಿಗೆ ಮಾರಮ್ಮ ದೇವರು ಬಂದಿದೆ, ಆಡ್ತಿದ್ದಾಳೆ, ತೂರಾಡ್ತಿದ್ದಾಳೆ. ಮಧ್ಯಾಹ್ನ ಟೈಮ್ ಚೆನ್ನಾಗಿ ಗೊರಕೆ ಹೊಡಿತಾ ಇದ್ಲು. ಈಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಿದ್ದೆ ಇಲ್ಲ. ಸೊ ಹಾಗಾಗಿ ಕಾರ್ ಹತ್ತಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಬಿದ್ದು ಮಂಡಿ ಎಲ್ಲ ಗಾಯ ಮಾಡ್ಕೊಂಡು ಬಂದಿದ್ದಾಳೆ. ಎಷ್ಟು ರೆಡ್ ಆಗಿದೆ ನೋಡಿ, ನಿಮಗೆ ಮಂಡಿ ಕಾಣಿಸ್ತಾ ಇರ್ಬೋದು. ಹೇಳ್ಸಿದ್ರು ಎದ್ದೇಳ್ತಾನೇ ಇಲ್ಲ ಅವಳು. ಏನು ಮಾಡ್ತಾ ಇದೆಯಾ? ಹೋದ್ರೆ ಆ ಕಡೆ ಈ ಕಡೆ ಬಾ. ಏನಕ್ಕೆ ಬ್ಯಾಂಡ್ ಹಾಕೊಂಡು ಹೋಗಿದ್ದ ಕ್ಲಾಸ್ಗೆಲ್ಲ? ನಾನು ಈ ಕಡೆ ಎಲ್ಲ ಹುಡುಕ್ತಿದ್ದೀನಿ ಚಾರು ಅಂತ. ಸೊ ಫೈನಲಿ ಫಸ್ಟು ನನಗೆ ತೊಗೊಳ್ಳೋಣ ಅಂತ ಹೇಳಿ ಮನ್ನಾರ್ಸ್ ಹತ್ರ ಕರ್ಕೊಂಬಂದರು ಸತೀಶು. ಅವ್ರು ಹೇಳ್ತಾಯಿದ್ರು ಅದೇ ದುಡ್ಡಿಗೆ 2 ತಗೋ 3 ತಗೋ, ಮೈಸೂರು ಸಿಲ್ಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಳ್ಳುವಂತೆ ಅಂತ. ಸೊ ನಾನು ಹೋಗಲಿ ಬಿಡಿ, ಅವ್ರಿಗೆ ಏನಕ್ಕೆ ಬೇಜಾರು ಮಾಡೋದು, ಈಗ ಸ್ವಲ್ಪ ದುಡ್ಡಿಗೆಲ್ಲ ಪ್ರಾಬ್ಲಮ್ ಆಗಿದೆ, ನಿಮಗೆಲ್ಲ ಗೊತ್ತು. ಹಾಗಾಗಿ ಹೊಸ ಕಲೆಕ್ಷನ್ಸ್ ಯಾವ್ಯಾವ್ದು ಬಂದಿದೆ ನೋಡ್ತಾ ಇದ್ದೀನಿ. ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಯಾವ ಸೀರೆ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ. ಒಳಗಡೆ ಅಂತೂ ಶೋರೂಮ್ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಮೇಡಮ್, ವೀಡಿಯೋ ಮಾಡಬೇಡಿ ಅಂತ ಪ್ರತಿ ಸತಿ ಹೇಳ್ತಾರೆ. ಸೊ ಕದ್ದು ಮುಚ್ಚಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ನನ್ನ ಮಗಳು ಮಾಡಿಕೊಟ್ಲು. ಸೊ ಬೇಗ ಅದೇ ದುಡ್ಡಿಗೆ 2 ಸ್ಯಾರಿ ಎತ್ತಾಕೊಂಡು ಬಂದೆ. ಸೊ ಒಂದು 5-10 ನಿಮಿಷದಲ್ಲೇ ನನ್ನ ಶಾಪಿಂಗ್ ಮುಗ್ದೋಯ್ತು. ನನ್ನ ಮಗಳು ಹಾಗೆ ಅಂತ ಇದ್ದಾಳೆ, ಯಾಕಂಗೆ ಬಿಟ್ಟು ಓಡಾಯ್ತೀಯಾರಿ? ನಿಂತ್ಕೋ, ಬಿಟ್ಟು ಓಡ್ತೀಯಪ್ಪ, ಮುಂದೆ ಇನ್ನೇನಾರು ಕೇಳ್ಬಿಡ್ತಾಳೆ ಅಂತ.
ನಮ್ಮ ಮನೆಯವ್ರಿಗೆ ಒಂದೇ ಟೆನ್ಷನ್ ಮತ್ತೇನು ಗೇರ್ ಹಾಕ್ತಾಳಪ್ಪ ಅಂತ. ಯಾಕಂದರೆ ಬಡ್ಜೆಟ್ ಕಮ್ಮಿ ಇದೆ ಈಗ ಅವ್ರ ಟೈಮು ಅವ್ರ ಹತ್ರ. ಈ ಇಯರ್ ಫುಲ್ಲು ಹಿಂಗೆ ಸ್ವಲ್ಪ ಕ್ರಿಸ್ಟಲ್ ಇಯರ್ ಅಂತ ಹೇಳ್ಬೋದು. ಯಾಕಂದರೆ ಬಿಗ್ ಪ್ರಾಜೆಕ್ಟ್ಗೆಲ್ಲ ಕೈ ಹಾಕ್ಬಿಟ್ಟಿದ್ದೀವಿ. ಅಂಥದ್ರಲ್ಲೂ ಸಣ್ಣ ಪುಟ್ಟ ಶೋಕಿ ಮಾಡಿಲ್ಲ ಅಂದರೆ ಹೆಂಗಲ್ವಾ. ಸೊ ಈಗ ನನ್ನ ಸರದಿ ನಾನು ಅವ್ರಿಗೆ ಇಷ್ಟಪಟ್ಟಿದ್ದು ಕೊಡ್ಸೋಣ ಅಂತ ಹೇಳ್ಕೊಂಡು ಗಲ್ಲಿ ಸುತ್ತಿಸ್ತಾ ಇದ್ದಾರೆ. ನಾನಂದೆ ನನಗೊಂದು ಹೊಸದು ಜಾಕೆಟ್ ಕೊಡಿಸಿ ವಾಕ್ ಹಾಕೊಂಡು ಹೋಗೋಕ್ಕೆ ಅಂತ. ಸೊ ಒಂದು ಜಾಕೆಟ್ಗೋಸ್ಕರ ಅರ್ಧ ಮೈಸೂರ್ಸೇ ಸುತ್ತಿಸ್ಬಿಟ್ರು ನನ್ನ ಕೈಲಿ. ಯಾವ ಮಹಾವೀರ ಅಲ್ಲಿ ಲಾಸ್ಟಾ ಮಹಾವೀರ್ ಕ್ಲಾತ್ ಸೆಂಟರ್. ನನಗೆ ಗೊತ್ತು, ನಿಮ್ಮ ಅಪ್ಪಂಗೆ ಗೊತ್ತಿರಬೇಕಲ್ಲ. ಮುಂದೆ 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 ಅಂತ ಕಳಿಸ್ತಾರೆ. ಡೆಡ್ ಎಂಡಿಗೆ ಬಂದ್ಬಿಡ್ವಲ್ಲ. ಇಲ್ಲೆಲ್ಲೂ ಇಲ್ಲ, ಇಲ್ಲೆಲ್ಲ ಬ್ಲೌಸ್ ಪೀಸ್ ಅಂಗಡಿ. ಸುಮ್ಮನೆ ನಡಿ, ಚಪ್ಪಲ್ ಅಂಗಡಿಲ್ಲ. ಎಲ್ಲಿ ಇಲ್ಲ ಹೋಲ್ಸೇಲು. ಒಂದು ಬಂಡ್ಲು ತೊಗೊಂಡೋಗಿ ಏನು ಮಾಡೋದು? ಸಿಂಗಲ್ ಕೊಡಲ್ಲ ಅಂದರೆ ಮಾರಬೇಕಷ್ಟೆ. ಜರ್ಕಿನ್ ಬೇಕಾ? ಜರ್ಕಿನ್ ಬಟ್ಟೆ ಬಿಡು. ಹಾಂ ಡೆಕತ್ಲೈನ್ಗೆ ಹೋಗೋಣ. ಅಲ್ಲಿ ಒಂದ್ಸಲಿ ಹೋಗಿದ್ವಲ್ಲ ಸ್ಪೋರ್ಟ್ಸ್ ಬೇರೆ. ಡೆಕತ್ಲೈನ್ ಹುಣಸೂರು ರೋಡ್ ಡೆಕತ್ಲೈನು ಯಾವ ಕಡೆ? ಅಯ್ಯೋ ಎಲ್ಲ ಸುತ್ತಿಸ್ತಾ ನಿಮ್ಮಪ್ಪ ಒಂದು ರೌಂಡ್ ಫುಲ್ ಸುತ್ತಿಸೋದು. ಸೊ ಫೈನಲಿ ಯೂಸ್ ಆ್ಯಂಡ್ ಥ್ರೋ ಈ ಥರ ಮಾಡ್ಕೊ. ಯಾಕಂದರೆ 1,000 ರೂಪಾಯಿಗೆ ಒಂದು ತೊಗೊಳ್ಳೋ ಬದಲು 1,000 ರೂಪಾಯಿಗೆ 2 ಜಾಕೆಟ್ ತೊಗೋ, 2 ಸಲ ಹಾಕೋಬೋದು ಅಂತ. ಎಲ್ಲೋದ್ರೂ ಈ ಥರ ಮಾಡ್ತಾರೆ. ಒಂದು ರೀತಿ ಅವ್ರು ಹೇಳೋದು ಸರಿ ಅನ್ನಿಸ್ತು ನನಗೆ. ಕಲರ್ ಅಲ್ಲ, ಬ್ಲೂ ಕಲರ್ ಕಂಡ್ರಿ ನನ್ನ ಡ್ರೆಸ್ ಕಲರು. ಸೊ ಜರ್ಕಿನೆಲ್ಲ ತೊಗೊಂಡಾದ್ಮೇಲೆ ಈಗ ಅವ್ರನ್ನ ಕರ್ಕೊಂಡು ಅವ್ರು ರೆಗ್ಯುಲರಾಗಿ ಚಾರ್ಲಿಲಿ ನಾನು ಯಾವಾಗಲೂ ಅವ್ರಿಗೆ ಬಟ್ಟೆ ತೆಗಿಯೋದು. ಬಟ್ ಅಲ್ಲೋದ್ವಿ, ಕಾರಣಾಂತರಗಳಿಂದ ಅಲ್ಲಿ ಬೇಡ, ತುಂಬ 2,000 3,000 5,000 ಹೇಳ್ತಾರೆ ಒಂದು ಪ್ಯಾಂಟ್ಗೆ. ಬೇರೆ ಕಡೆ ನೋಡೋಣ ಅಂತ ಹೇಳಿ ಕರ್ಕೊಂಡ್ಬಂದರು. ಆ ಥರ ಕೊಡಿ, ಪಾಕೆಟ್ ಪ್ಯಾಂಟ್ ಕಲರ್ಸ್ ಇದೆಯಾ ಅದರಲ್ಲಿ? ಸುತ್ತ ಹುಡ್ಕೊಂಡು ಮತ್ತೆ ಇಲ್ಲೇ ಬಂದ್ವಿ. ಇಲ್ಲೇ ಹೋದ್ವಿ, ಇಲ್ಲೇ ಬಂದ್ವಿ. ಏನು ಫಸ್ಟ್ ಫ್ಲೋರ್ ಶಿಫ್ಟ್ ಮಾಡಿಬಿಡ್ರಾ? ಥರ್ಡ್ ಫ್ಲೋರ್ಗಾ? ಅಯ್ಯೋ, ಏನು ಮಾಡ್ಕೊತೀರಾ? ದುಡ್ಡೆಲ್ಲ ಕಟ್ತಾ ಇದ್ದೀರಾ ಮೇಲಿನ ಮೇಲೆ. ಇದು ಒಂದು ಬಿಲ್ಡಿಂಗಾ? ಇಲ್ಲ, ಇದು ಬಾಡಿಗೆ. ಪಕ್ಕದ ಹೂನಾ? ಅದು ಬಿಲ್ಡಿಂಗ್ ಇದು ಡೆಕೋರೇಷನ್ ಮಾಡ್ತಾರೆ. ಆಲ್ಟ್ರ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ದೊಡ್ಡ ಶೋರೂಮ್ ಆಗ್ತದೆ. ಆಲ್ ಐಟಮ್ಸ್ ನಿಮಗೆ 36 ಓಕೆ ಅಲ್ವಾ ಸರ್? 36 ಅಲ್ಲ 38 ಹೊಸ ಥರ ಫುಲ್ ಜಿಮ್ ಚಾಕ ಕೊಟ್ಬಿಡಿ. ಇದು ಇಟ್ಟಿರ್ತೀನಿ ಬ್ಯಾಗು. ವೈಟ್ ಕ್ರೀಮು ಬಿಟ್ಟು ಬೇರೆ ಕಲರ್ ಕೊಡಪ್ಪ. ಸ್ನಫು, ಮಜಂತಾ. ರೀ ಕೋಟ್ ತಗೊಬಿಡು ರೀ. ಹಾಂ, ಈಗ ಮಳೆಗಾಲ ಅಲ್ವಾ? ಸ್ವಲ್ಪ ಲೂಸ ಇರಲಿ, ತಗೋ. ನೀರಿಗೆ ಹಾಕಿದ್ರೆ ಶಿಂಕ್ ಆಗುತ್ತೆ. ಹೌದಾ? ಇಷ್ಟು ಗುಡ್ಡೆ ಹಾಕ್ಸವ್ರೆ ಓಪನ್ ಮಾಡಿ. ಇನ್ನೂ ಸೆಲೆಕ್ಟ್ ಮಾಡಿಲ್ಲ. ಇಲ್ಲದೆ ಇರೋ ಕಲರ್ ತಗೊಳ್ಳಿ, ಎಲ್ಲ ಒಂದೇ ಸಲ. ಕೆಳಗಡೆ ಬಂದು ಕೊಡಿ. ಶರ್ಟ್ ಕೊಡಿ, ಟೀ ಶರ್ಟ್ ಹಾಕಿ. ಮೇಡಮ್ದು ಸೆಲೆಕ್ಷನ್ ಚೆನ್ನಾಗೇ ಇರ್ತದೆ. ಇನ್ನೊಂದು ಯಾವುದು ಸಾಕು? ಎರಡು ಸಾಕು. ಶರ್ಟ್ಸ್ ಕೊಡಿ. 240 ಶರ್ಟ್ ಪ್ಲೈನಾ? ಚೆನ್ನಾಗಿರೋದು ಕೊಡಪ್ಪ ಸ್ವಲ್ಪ. ಹಳೆ ಡಿಸೈನ್ ಬೇಡ. ಮೊನ್ನೆನೇ ಬಂದ. ನೀವು ಕಾಟನ್ ಇದು ತಗೋರಿ ಒಂದು. ಒಂದೇ ಥರ ಡಿಸೈನ್ ಬೇಡ. ಇಲ್ಲ, ಇದು ತಗೋ. ಇದು ಪಿಂಕ್ ಯಾವುದಿಲ್ವಾ? ಪಿಂಕಾ? ಡಿಫ್ರೆಂಟ್ ಕಲರ್ ಕೈಯಲ್ಲ ಇವತ್ತು. ಪಿಂಕ್ ಅಂತ ಇದು ಅದಲ್ಲ, ಆ ಪಿಂಕ್ ಅಲ್ಲ. ಅಯ್ಯೋ ಬೇಡ ಬೇಡ. ಅದಲ್ಲ ಇದು ನೋಡ್ಬಿಟ್ಟು ಬಂದ ಆಯ್ತು ಬಿಡಿ. ಚೆಕ್ ಮಾಡ್ಬಿಡ್ಬೇಡಿ. ಸರಿ ಚೆಕ್. ಇದೊಂದು ತಗೋರಿ. ಶೈನಿಂಗ್ ಕಲರ್ಸ್ ಆಯ್ತಾ ಇದಲ್ಲ? ಇದರೆಲ್ಲ ಬೇಡ, ನೆಕ್ಸ್ಟ್ ಟೈಮ್. ಬ್ಯಾಗ್ ಎತ್ಕೋ ಬಾಬು. ಎಲ್ಲ ಆಯಿತು ನಿಮ್ಮ ಅಂಗಡಿ ಫುಲ್ಲು. ನೀವು ಎಲ್ಲಾರ್ದು ಆಯಿತು. ಯೂಟ್ಯೂಬಲ್ಲಿ ನೋಡಿ, ಯೂಟ್ಯೂಬಲ್ಲಿ
ಮಾಡಿದ್ದೀನಿ. ನಿಮ್ಮದು ಅವ್ರ ಮುಖನೇ ಮುಚ್ಕೋತವ್ರೆ. ನೀವು ಹಾಯ್ ಹೇಳಿ ಮತ್ತೆ ಯೂಟ್ಯೂಬಲ್ಲಿ ನೋಡಿ. ಇವರು ಫಸ್ಟ್ ಇವ್ರನ್ನ ತೋರಿಸ್ಬೇಕು. ಮಾಡಾಯ್ತು. ಫಿಮೇಲ್ಸ್ ಫ್ಯಾನ್ಸ್ ಅಲ್ವಾ, ಅದಕ್ಕೋಸ್ಕರ ಖುಷಿ ಪಡ್ತಾರೆ. ಜಾತ್ರೆ ಗೀತ್ರೆ ಅಂತ ಏನು ಅನ್ಕೊಳ್ಳಲ್ಲ. ಕನ್ಸೆಷನ್ ಮಾಡ್ಕೊಡಿ. ತಾಜ್ ಮಹಲ್ ಬಂದ್ರಲ್ಲ ಇದು ಚೂಡಿದಾರ ಮೇಡಮ್ಗೆ. ಬೇಡ ನೆಕ್ಸ್ಟ್ ನೆಕ್ಸ್ಟ್ ತಗೊಂಡ್ಬಿಡ್ತೀವಿ. ಸ್ಯಾರಿ ತಗೊಂಡಾಯ್ತು. ಇಲ್ಲಿ ಇವಳನ್ನ ತೋರಿಸ್ಬೇಕಲ್ಲ, ಮುಖ ಮುಚ್ಕೋತಾವಳೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಿಮ್ ಮುದ್ದು ಬಂಗಾರ ಚಾರು ಮುನಿಸ್ಕೊಂಡಿದ್ದಾಳೆ. ಅವಳಿಗೇನು ತೆಕ್ಕೊಟ್ಟಿಲ್ಲ ಅಂತ. ಅವಳು ಬರ್ತಡೇ ಇರೋದು ನೆಕ್ಸ್ಟ್ ಮಂತ್ 5th. ಈಗಲೇ ಶಾಪಿಂಗ್ ಮಾಡ್ಬೇಕಂತೆ, ಸರ ಬೇಕಂತೆ, ಬಾರ್ಬಿಕ್ಯೂ ಜಾಕೆಟ್ ಬೇಕಂತೆ. ಅದೇನೇನೋ ಡಿಮ್ಯಾಂಡ್ ಇಟ್ಟವಳೆ ನೋಡಿ ಫ್ರೆಂಡ್ಸ್. ಅಳ್ತವಳೆ ಫ್ರೆಂಡ್ಸ್. ನಮ್ಮ ಹುಚ್ಚಪ್ಪರಿಗೆ ಅಳ್ತೈತೆ ಫ್ರೆಂಡ್ಸ್. ರೀ ಇಲ್ಲಿ ನೋಡ್ರಿ, ಇವಳ ಅಳ್ತವಳೆ. ನಂಗೆ ಗೊತ್ತಾ ಕಣೆ, ಫುಟ್ಪಾತ್ ದೋಸೆ ಕಾಯಂ ನನಗೆ. ನಮ್ಮ ಹುಚ್ಚಪ್ಪರಿಗೆ ನೋಡಿ ಫ್ರೆಂಡ್ಸ್, ನನ್ನ ಮಗ ಇರ್ಬೇಕಾಗಿತ್ತು ಫ್ರೆಂಡ್ಸ್. ಕಣ್ಣೀರ್ ಒರೆಸೋನು ಫ್ರೆಂಡ್ಸ್, ಇನ್ನು ಜೋರಾಗಿ ಅಳಂಗ್ ಮಾಡೋನು ಫ್ರೆಂಡ್ಸ್. ನಿಮ್ ಚಾರು ನೋಡಿ ಫ್ರೆಂಡ್ಸ್, ಅದೇನು ಮುಟ್ರು ಮನಿ ಟಚ್ ಮೀ ನಾಟ್. ಅಯ್ಯೋ ಅಳ್ತೈತೆ. ಹಾಕಲ್ಲಪ್ಪ, ಇದೆಲ್ಲ ಸುಮ್ಮನೆ ಅಂತಿದ್ದು. ಇಲ್ಲಿ ನೋಡು, 1 ನಿಮಿಷ ನೋಡ್ತೀಯಾ? ಒಬ್ಬೋ ಅಳ್ತಿರೋದು ಯಾಕ ಸರಿ? ನಾನೇನ್ ಮಾಡ್ದೆ ಅವಳಿಗೆ? ಅಳ ಅಂತದ್ ನಾನೇನಪ್ಪ ಮಾಡ್ದೆ? ನಾನು ಏನಂದೆ? ಅವಳ ಬರ್ತಡೇಗೆ ನಾನು ತೆಕ್ಕೊಡ್ತೀನಿ ಅಂದೆ ತಾನೆ. ಅವಳ ಬರ್ಡೇಗೆ ಅವಳು ಏನ್ ಕೇಳಿದ್ರು ಸ್ಯಾಂಕ್ಷನ್. ಕಿತ್ತೋಗಿರೋ ಸ್ಟೇಷನರಿ ಅವು ಇವು ಬಾರ್ಬಿ ಅವೆಲ್ಲ ಇಲ್ಲ. ಯೂಸ್ ಆಗಂತದ್ ಏನಾದ್ರು ಕೇಳಿ. ಈಗಲೇ ಹೇಳ್ತಾ ಇರೋದು, ಪ್ರಾಮಿಸ್. ಚಾರು ಏನು ಗಿಫ್ಟ್ ಇಲ್ಲ ಅವಳಿಗೆ. ಏನಂತ ಅವಳೆ ಗೊತ್ತಾ ಕೊಟ್ಟೆ? ನಾನು ನಿನ್ ವಿಡಿಯೋ ಮಾಡ್ಕೊಡ್ತೀನಲ್ವಾ, ನಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡಲ್ವಾ, ನಂದು ಪ್ರೀ ಬರ್ತಡೇ ಮಾಡು, ಆಮೇಲೆ ಒಂದ್ಸಲಿ ರಿಯಲ್ ಬರ್ತಡೇ ಮಾಡು ಅಂತವಳೆ. ನೋಡ ಹೆಂಗಿದಳು ಹುಡ್ಗಿ. ಹೇಳ್ದೆ ಸಿಂಡ್ರೆಲ್ಲಾ ಫ್ರಾಕ್ ಕೊಡಿಸ್ತೀನಿ ಅಂತ. ಅದಕ್ಕಿಂತ ಇನ್ನು ಏನು ಹೇಳಿ? ಲಂಗದವಣೆ ಹಾಕೊಳ್ಳೋದೇ ಇಲ್ಲ ಅದು. ಐತೆ ಅವಳ ಹತ್ರ, ಹಾಕೊಳ್ಳಲ್ಲ ಅದು. ರೀ ಅಳ್ತವಳೆ. ಬಿಸಿ. ಚಾರು ನೋಡಿ ಫ್ರೆಂಡ್ಸ್, ಹೊಡಿತಾವಳೆ ನೋಡಿ. ನಿನ್ ಚಾರು ಹೊಡಿತಾವಳೆ ನೋಡಿ ಫ್ರೆಂಡ್ಸ್. ಚಾರು ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಮದುವೆ ಮಾಡ್ಬಿಟ್ರಿ ಅಲ್ಲ. ಹೇಳ್ತಾರೆ ಚಂದ ನೋಡು, ಇನ್ನು 10 ದಿನ ಐತೆ ಎಂಗೇಜ್ಮೆಂಟ್. ಈಗ ಜಾಸ್ತಿ ಬೇಡ, 1 ಬೌಲ್ಗೆ ಟೊಮೆಟೊ ಸಾಸ್ ಹಾಕಿಸ್ಕೊಟ್ಬಿಡು. ನೆಕ್ಕೋತ ಕುತ್ಕೋತಾಳೆ. ಹಾಗೆ ಬಿಂದಾಸ್ ಬೇಬಿ ಆಗ್ಬಿಡ್ತಾಳೆ. ಬೇಬಿ ಆಗ್ಬಿಡ್ತಾಳೆ. ಬೇಬಿ ಅಲ್ಲ, ನಿಮ್ಮ ಅಣ್ಣ ನೋಡ ಹುಡ್ತಬ್ಬನಿಗೆ ಎಂಗೇಜ್ಮೆಂಟ್ ಅಂತ. ಚಾರುದ ಎಂಗೇಜ್ಮೆಂಟ್ ಅಂತ. ಚಾರುದ ಎಂಗೇಜ್ಮೆಂಟ್. ಯಾರೇನ್ ಮಾಡಿದ್ರು ಅವಳಿಗೆ? ಅವಳೇ ಹೊಡೆದ್ಬಿಟ್ಟು ಹತ್ರ ನಾವೇನ್ ಮಾಡಕ್ಕಾಗಲ್ಲಪ್ಪ. ನಾನು ಹಿಂಗೆ ಹಾಕ್ತೀನಿ. ಮಳೆ ಬರುತ್ತೆ ಸಂಜೆ ಆಯ್ತಿದಂಗೆ. ಆಗ್ಲೇ ಸ್ಟಾರ್ಟ್ ಆಯ್ತು. ಬಾ ಇಲ್ಲೇ ಶೇರ್ ಮಾಡೋಣ. ಬಾ, ಹ್ಯಾಂಡ್ ವಾಶ್ ಮಾಡಿದ್ಯಾ? ಹೋಗಲ್ ವಾಟರ್ ಬಾಟ್ಲಲ್ಲಿ ನೀರು ಎತ್ಕೊಂಬ. ಹೋಗು ಚಾರು, ಟೈಮ್ ಆಯ್ತಾ. ಅವ್ನು ಬಂದಿರ್ತಾನೆ ಟ್ಯೂಷನಿಂದ 8:30. ಕೈ ತೊಳ್ಕೊಂಬ ಹೋಗು. ಬಾ ಬೇಗ, ಟೈಮ್ ಆಯ್ತು. ನಾನು ತಿನ್ನಿಸ್ತೀನಿ ಬಾ. ಇನ್ನೇನು ಬೇಕು? ಅಲ್ಲಿ ಆಯ್ತು, ಕೈ ತೊಳ್ಕೊಂಬ ಹೋಗು. ವಾಟರ್ ಬಾಟ್ಲ್ ಹತ್ರ ನಾ ತೊಳ್ಕೊತೀನಿ. ಹೋಗು ಬೇಗ, ತಿನ್ಕೋ ಬೇಗ. ಇಡಿ, ಆ ಮಾಡು. ಅವ್ನು ಹಠ ಮಾಡ್ತಿರ್ತಾನೆ ಬಂದು. ಪುಟ್ಟದೇ ಹಾಕಿರೋದು ಅವರು. ಬೇಡ, ಲೈಟ್ ಆಫ್ ಮಾಡು.
ಚೆನ್ನಾಗಿತ್ತ ಮಸಾಲೆ? ಮಳೆ ಕೂಡ ಸ್ಟಾರ್ಟ್ ಆಯಿತು. ಟೈಮ್ ಬಂದು 9 ಗಂಟೆ ಇಲ್ಲೇ ಆಯಿತು. ದೋಸೆ, ಈರುಳ್ಳಿ ದೋಸೆ, ಮಸಾಲೆ ದೋಸೆ, ಬೇಬಿ ಕಾರ್ನ್ ಮಂಚೂರಿ ಸಖತ್ತಾಗಿತ್ತು. ಮಳೆಗೂ ಚಳಿಗೂ ಖಾರಕ್ಕೂ ಸುತ್ತಾಡಿದ್ದಕ್ಕೂ ಸುಸ್ತಾಗಿದ್ದಕ್ಕೂ ನಡೆದಿದ್ದಕ್ಕೂ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ನೈಟ್ ಚಪಾತಿ ಮಾಡೋಣ ಅಂತ. ಅದು ಮಾಡೋಕ್ಕಾಗಲ್ಲ. ಈಗ ಹೋದ ತಕ್ಷಣ ಮಲ್ಕೊಂಡ್ರೆ ಸಾಕು ಅನಿಸುತ್ತೆ. ನನ್ನ ಮಗ ಎಷ್ಟು ರಾಮಾಯಣ ಮಾಡ್ತಾನೋ, ಅವನಿಗೇನಾದರೂ ತೊಗೊಂಡು ಹೋಗಬೇಕು. ಇಲ್ಲ ಅಂದಿದ್ರೆ 9 ಗಂಟೆ ಫ್ರೆಂಡ್ಸ್, 7:15 ಪಾಪ ಬರ್ತಾನೆ ಟ್ಯೂಷನಿಂದ. 9 ಗಂಟೆ ತನಕ ಏನು ಮಾಡ್ತಿರ್ತಾನೋ. ಅವ್ನ ಫ್ರೆಂಡ್ಸ್ ಮನೆಗೆ ಹೋಗಿರ್ತಾನೆ. ನೋಡ್ಬಿಟ್ಟು ಅಮ್ಮ ಇಲ್ಲ, ಅಪ್ಪ ಇಲ್ಲ, ಕಾರ್ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಹೊಟ್ಟೋಗಿರ್ತಾನೆ. ಸೊ ಆದರೂ ಹಠ ಮಾಡ್ತಾನೆ. ಇಷ್ಟ ತನಕ ಇವಳನ್ನ ಸಮಾಧಾನ ಮಾಡಿದ್ದಾಯಿತು. ಈಗ ಮನೆಗೆ ಹೋದ್ಮೇಲೆ ಅವನನ್ನು ಸಮಾಧಾನ ಮಾಡಬೇಕು. ಅಯ್ಯೋ, ಈ ಮಕ್ಕಳು ಕರ್ಕೊಂಡು ಎಲ್ಲೋ ಹೋಗ್ಬಾರ್ದಪ್ಪ. ನಿಮಗೂ ಇಂಥ ಅನುಭವ ಆಗಿದ್ರೆ ಕಮೆಂಟಲ್ಲಿ ಹೇಳಿ. ಸ್ಟೇಟ್ ಇವನ್ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಳೆ ನೋಡಿ, ಮಳೆ ಫುಲ್ ಮಳೆ 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 ಮಳೆ. ಕಾರಲ್ಲೇ ಕೂತಿದ್ದೀನಿ. ಅವ್ರು ಇನ್ನೂ ಮಾತಾಡ್ತಾನೇ ಇದ್ದಾರೆ ಫ್ರೆಂಡ್ಸ್ ಜೊತೆ. ಅವ್ರಿಗೆ ಫ್ರೆಂಡ್ಸ್ ಸಿಕ್ಬಿಟ್ರೆ ಮುಗೀತು. ಏನು ಮಾಡ್ತಾ ಇದ್ದೆ? ನಾನೇನು ತಗೊಳ್ಳಿ, ಅವ್ರು ಏನೋ ತಗೊಂಡ್ರು. ತಗೊಡ್ತೀನಿ, ಸುಮ್ಮನೆ ಇರೋ. ನಾನು ಏನು ಮಾಡ್ತಾ ಇದ್ದೆ? ರಿಪೇರಿ ಯಾಕೆ ಇಷ್ಟೊಂದು ಮಾಡ್ಕೊಂಡಿದ್ಯಾ ಸೈಕಲ್ನ? 9 ಕಾಲಾಗೈತೆ. ಎತ್ತು ನಿಲ್ಸ ಒಳಗೆ. ಗ್ಯಾಸ್ ಆಫ್ ಮಾಡಿಲ್ವ? ವಾಸನೆ ಹೊಡಿತೈತೆ. ಆಫ್ ಮಾಡೋಕೆ ಕೆಳಗೆ ಹಣ್ಣು ತಂದು ಹಾಕು ಪೈಪೆ ಅಂದೆ. ನನ್ನ ಮಗ ನನಗೇನು ತಂದಿಲ್ಲ ಅಂತ ತುಂಬ ಹಠ ಮಾಡ್ತಾಯಿದ್ದ. ಸೊ ಹಾಗಾಗಿ ಆನ್ ದ ವೇ ಬರುವಾಗಲೇ ಅವನಿಗೆ ಚುರುಮುರಿ ಮತ್ತು ತರಕಾರಿ ಸಲಾಡ್ ಅಂದರೆ ಸಖತ್ ಇಷ್ಟ ಅವನಿಗೆ. ಸೊ ಅದನ್ನೇ ತೊಗೊಂಬಂದು ಕೊಟ್ಟೆ. ಸೊ ತಿಂದ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಊಟ ಬೇಡ ಅಂತ ಹೇಳಿ ಮಲ್ಕೊಂಡ. ನಾವು ಏನು ಊಟ ತಿನ್ನಲಿಲ್ಲ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸ ಮುಗಿಸಿ ವಾಕ್ ಹೋಗಿ ಬಂದು ಹಾಲು ಕಾಸಿ ಕಾಫಿ ಮಾಡಿ ತಿಂಡಿಗೆ ಜೋಳದ ಮುದ್ದೆ ಮಾಡಿಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ. ತಟ್ಟಿ ಮಾಡ್ಬೋದು, ಬಟ್ ನಾನು ಇವಾಗ ಸ್ವಲ್ಪ ವರ್ಷದಿಂದ ಮಾಡ್ತಾ ಇರೋದು. ನನಗಷ್ಟು ತಟ್ಟಿ ಮಾಡೋಕ್ಕೆಲ್ಲ ಬರೋಲ್ಲ. ಲಟ್ಸಿ ಮಾಡ್ತೀನಿ. ನಾನು ಚಪಾತಿ ಥರ ಲಟ್ಸಿ ಮಾಡ್ತೀನಿ. ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಮಾಡ್ತೀನಿ. ನೀರು ಹದ್ದಿ ಬಟ್ಟೆಯಲ್ಲಿ 2-3 ಥರ ಮಾಡ್ಬೋದು. ಆ ಥರನೂ ಮಾಡ್ತೀನಿ. ತುಪ್ಪ ಹಾಕಿ ಕೂಡ ಮಾಡ್ತೀನಿ. ಅಷ್ಟರಲ್ಲಿ ಸತೀಶು ಪಪ್ಪಾಯ ಕಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ವಾಕ್ ಮುಗಿಸ್ಕೊಂಡು ಬಂದು ತುಂಬ ಸುಸ್ತಾಗಿತ್ತು ನನಗೆ. ಕಾಫಿ ಕೂಡ ಕುಡಿದಿರಲಿಲ್ಲ. ಸೊ ತಿಂಡಿಗೆ ಡಬ್ಬಿ ಕಟ್ಟಬೇಕಿತ್ತು. ಅದರ ಜೊತೆ ಇವ್ರಿಗೆ ತಿನ್ನೋಕೆ ಕೊಡಬೇಕಾಗಿತ್ತು. ಒಬ್ಬರು ಸ್ನಾನಕ್ಕೆ ಹೋಗಿ ಅಂದರೆ ಒಬ್ಬರು ಸ್ನಾನಕ್ಕೆ ಹೋಗಲ್ಲ. ಇಷ್ಟು ದಿನ ಸಮ್ಮರ್ ಹಾಲಿಡೇಸ್ ಎಷ್ಟು ಬೇಗ ಮುಗ್ದೋಯ್ತು ಅಂತ ಅನಿಸುತ್ತೆ. ಈಗ ಎಲ್ಲ ಹೌಸ್ ವೈಫ್ಗಳಿಗೂ ಒಂದು ದೊಡ್ಡ ಟಾಸ್ಕ್. 8-8:30 ತನಕ ಒಂದು ಚೂರು ಟೈಮೇ ಸಿಗಲ್ಲ, ಫ್ರೀ ಅನ್ನೋದೇ ಸಿಗಲ್ಲ. ವರ್ಕಿಂಗ್ ವುಮೆನ್ಸ್ ಇದ್ದರೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಯಾಕಂದರೆ ಅವರು ಹೊರಗಡೆ ಕೂಡ ಹೋಗಿ ಕೆಲಸ ಮಾಡಬೇಕು, ಮನೇಲಿ ಕೂಡ ಕೆಲಸ ಮಾಡಬೇಕು, ಮಕ್ಕಳು ಕೂಡ ನೋಡ್ಕೋಬೇಕು. ಹೋಗಾಡ್ ನನ್ನ ಕೆಲಸ ಇನ್ನೂ ಮುಗ್ದಿರಲಿಲ್ಲ. ಸತೀಶ್ ಕೂಡ ಪಪ್ಪಾಯ ಕಟ್ ಮಾಡಿಕೊಟ್ರು. ಸೊ ಫೈನಲಿ ರೊಟ್ಟಿ ಮಾಡಿದ ದಿವಸ ಅಂತೂ ಅಡುಗೆ ಮನೆ ಫುಲ್ ಗಬ್ಬೆದ್ದೋಗುತ್ತೆ. ತಿನ್ಕೊಂಡು ಲಟ್ಸು ಅಂತಾರೆ ಫ್ರೆಂಡ್ಸ್. ನಾನು ಹೆಂಗೆ ತಿನ್ನಲಿ, ನಾನು ಹೆಂಗೆ ಲಟ್ಟಿಸ್ಲಿ? ಸೊ ಫೈನಲಿ ಡಬ್ಬಿ ಕೂಡ ಅಲ್ಲಲ್ಲೇ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇವಂದು ಬೆಳಗ್ಗೆ ಆಯಿತು ಅಂದರೆ ನನ್ನ ಹತ್ರ ಕಿತ್ತಾಡಿಲ್ಲ ಅಂದರೆ ತಿಂದಿದ್ದು ಅರ್ಗಲ್ಲ ಇವನಿಗೆ. ಯಾವಳೆ ಉಡ್ಡಿಬೇಕು ನಿನ್ಗಳು? ಅಡುಗೆ ಮನೇಲಿ ಬಿಸಿ ಬಿಸಿ ತವಾ, ಬಿಸಿ ಬಿಸಿ ಅಲ್ಲೇ ಕಡೆ 2 ಕಾಯಿದೈತೆ. ಕಚ್ಚೋದ್ರೇನಿಲ್ಲ ನಿನ್ಗಿವತ್ತು. ಬಿಡು ನನ್ನ ವಿಕಾಸ್. ಬಿಡು ವಿಕಾಸ್. ಇಲ್ಲಿ ನೋಡಿ, ಇಲ್ಲಿ ಅಡುಗೆ ಮನೆ ಪರಿಸ್ಥಿತಿ. ನಾನೇನು ಕೊಡ್ಸಲ್ಲ, ನಾನೇನು ಕೇಳಂಗಿಲ್ಲ. ನೀವು ಯಾವಳೆ ಉಡ್ಡಿನೂ ಇಲ್ಲ, ಮಡ್ಡಿನೂ ಇಲ್ಲ. ಅಲ್ಲಿ ಇದಕ್ಕೆ ಹೋಗೋ ಸಿಗುತ್ತೆ ವಾಶ್ರೂಮ್ಗೆ. ನೋಡಿ ಫ್ರೆಂಡ್ಸ್, ಅತ್ಯಾಚಾರ ಮಾಡ್ತಿದ್ದಾರೆ. ಪಪ್ಪ ಇಲ್ಲಿ ಯಾರು ಹೇಳ್ಕೊಟ್ಟಿದ್ದೀವಿ ಡೈಲಾಗ್ ಎಲ್ಲ? ನಿಜವಾಗ್ಲೂ ಬೆಳಗ್ಗೆ ಟೈಮ್ ನನಗೆ ಫ್ರೀನೇ ಆಗ್ತಾಯಿಲ್ಲ. ಈ ನಡುವೆ ಎಲ್ಲ ಕೆಲಸ ಮುಗಿಸಿ ಆ್ಯಸ್ ಯೂಶ್ವಲ್ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಸೊ ಫ್ರೆಶ್ ಅಪ್ ಆಗಿ ದೀಪ ಕೂಡ ಹಚ್ಚಿದೆ. ಅಷ್ಟರಲ್ಲಿ ಗುರುಮಲಪ್ಪ ಕೂಡ ಬಂದರು. ಹಳಸಿನಣ್ಣು ಇತ್ತು, ಮಡಿಕೇರಿಯಿಂದ ತಂದಿದ್ದು ಹಳಸಿನಣ್ಣು ಕಟ್ ಮಾಡ್ತೀವಿ ಅಂತ ನೋಡಿದ್ರು. ಅದು ಇನ್ನೂ ಹಣ್ಣಾಗಿರಲಿಲ್ಲ. ಅಷ್ಟರಲ್ಲಿ ನಮ್ಮ UPS ಏನೋ ಪ್ರಾಬ್ಲಮ್ ಕೊಡ್ತಾಯಿತ್ತು. ಅದನ್ನು ಕೂಡ ಚೆಕ್ ಮಾಡಿ ಸೊಪ್ಪು ತಂದಿದ್ರು. ಮಧ್ಯಾಹ್ನ ಉಪ್ಸಾರು ಮಾಡೋಣ, ಸುಮಾರು ದಿನ ಆಯಿತು ಅಂತ ಹೇಳಿ ಅವರಿಬ್ರಿಗೂ ಹಳಸಿನಣ್ಣು ಕಟ್ ಮಾಡಬೇಡಿ, ಅದು ಇನ್ನೂ ಕಾಯಿ ಸ್ವಲ್ಪ
ಸೊಪ್ಪು ಕ್ಲೀನ್ ಮಾಡಿಕೊಡಿ, ಕಾಳು ಸೊಪ್ಪು ಅಂತೆಲ್ಲ ಸೊಪ್ಪನ್ನ ಕೊಟ್ಟೆ ಅವರಿಗೆ. ಅವರಿಬ್ಬರು ನಮ್ಮ ಕೆಲಸದ ಹುಡುಗ ಗುರುಮಲಪ್ಪ ಇಬ್ಬರು ಮಾತಾಡಿಕೊಂಡು ಸೊಪ್ಪೆಲ್ಲ ಕಟ್ ಮಾಡಿ ಕೊಟ್ಟರು. ಅಷ್ಟರಲ್ಲಿ ಗುರುಮಲಪ್ಪಂಗೂ ಕೂಡ ತಿಂಡಿ ಹಾಕ್ಕೊಟ್ಟೆ, ಆ ಹುಡುಗನಿಗೂ ಕೂಡ ತಿಂಡಿ ಹಾಕಿ ಕೊಟ್ಟಿದ್ದೆ. ಅವ್ನು ಬೆಳಿಗ್ಗೆನೇ ತಿಂಡಿ ತಿಂದಿದ್ದ. ಜೋಳದ ರೊಟ್ಟಿ ಅಂತೂ ಸೂಪರಾಗಿತ್ತು, ತರಕಾರಿ ಸಾಗು ಮಾಡಿದ್ದೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. 11:30 ಆಯಿತು ಫ್ರೆಂಡ್ಸ್. ಈ ಕಡೆ ಅಡುಗೆಗೂ ಇಟ್ಕೊಂಡಿದ್ದೆ ಕಾಳೆಲ್ಲ ಬೇಯೋಕ್ಕೆ, ಈ ಕಡೆ ತಿಂಡಿನೂ ಕೂಡ ತಿಂತಾಯಿದ್ದೀನಿ. ಅಷ್ಟರಲ್ಲಿ ಅವರಿಬ್ರಿಗೂ ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿ ಕೊಟ್ಟೆ. ಅವರು ಮೇಡಮ್ ನಿಮಗೆ ಬೇಡವಾ ಅಂತ ರೇಗಿಸ್ತಾ ಇದ್ರು. ಅದಕ್ಕೆ ನಾನು ಬೇಡ, ನನಗೆ ಈಗ ಸ್ವಲ್ಪ ಕಾಫಿ ಟೀ ಎಲ್ಲ ಅವಾಯ್ಡ್ ಮಾಡೋಣ ಅಂತ ಇದ್ದೀನಿ. ಫಸ್ಟು ತಿಂಡಿ ತಿಂದ್ಬಿಡ್ತೀನಿ ಅಂತ ನ್ಯೂಸ್ ನೋಡ್ತಾ ಇದ್ದೆ. ನ್ಯೂಸ್ ನೋಡಿ ನಿಜಕ್ಕೂ ಬೇಜಾರಾಗ್ತಾಯಿತ್ತು. ದಿನಕ್ಕೊಂದೊಂದು ನ್ಯೂಸು, ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಡಿ ಬಾಸ್ನ ಅರೆಸ್ಟ್ ಮಾಡಿದ್ದಾರೆ ಅದು ಇದು ಅಂತ ಹೇಳಿ ಫೈನಲಿ ಉಪ್ಸಾರು ರೆಸಿಪಿ ನಾನೇನು ತೋರಿಸ್ತಾ ಇಲ್ಲ, ರೆಗ್ಯುಲರಾಗಿ ನಿಮಗೆಲ್ಲ ಗೊತ್ತು, ಸುಮಾರು ಸಲ ತೋರಿಸಿದ್ದೀನಿ. ಕಾಳು ಸೊಪ್ಪು ಹಾಕಿ ಪಲ್ಯ, ರೈಸ್, ಈಗ ಮುದ್ದೆಗೆ ಇಟ್ಟಿದ್ದೀನಿ, ಬಿಸಿ ಬಿಸಿ ಮುದ್ದೆ ಉಯ್ಬೇಕು. ಉಪ್ಸಾರಂತೂ ಸಖತ್ತಾಗಿತ್ತು, ಗಮ್ ಗಮ್ ಅಂತಿತ್ತು. ಬಿಸಿನೀರು ಕೂಡ ಕಾಯಕ್ಕಿಟ್ಟಿದ್ದೆ. ಅಷ್ಟರಲ್ಲಿ ಅವರಿಬ್ಬರು ನ್ಯೂಸ್ ನೋಡಿಕೊಂಡು, ಸತೀಶ್ ಮತ್ತು ಗುರುಮಲ್ಲಪ್ಪ ನಮ್ಮ ಹುಡುಗ ಎಲ್ಲರೂ ಕೂಡ ಕೂತ್ಕೊಂಡು ನ್ಯೂಸ್ ನೋಡ್ತಾ ಇದ್ರು. ಇವತ್ತೆಲ್ಲ ಡಿ ಬಾಸ್ ಡೇ ಎಷ್ಟು ಕೊಟ್ಟವ್ರೆ? 100 ರೂಪಾಯಿ ಹೊಡೆದವ್ರಲ್ರಿ. ಚೆನ್ನಾಗಿತ್ತ ಮುದ್ದೆ? ಹೆಣ್ಣು ಅಯ್ಯೋ ನಮ್ಗಣ್ಣ ನೀವು ದುಡ್ಡು ನಿಮ್ಗೆ ಹೆಸರು ದುಡ್ಡು ಹೆಸರು ನೀವು ಮಾತಾಡ್ಬಿಡಿ. ನಮ್ಗೆ ಅದಕ್ಕೆ ನಾವು ಕೇಳೋದಕ್ಕೆ ಉತ್ತರ ಕೊಡ್ಬೇಕು ಅವರು. ಅದು ಬಿಡ್ರಿ ಅವರ ನೋಡ್ರಿ ಆ ಥರ ಹುಡುಗಿರು ಹೋಗೋದೇನು ಶಿಸ್ತಿರ್ಬ ಇವ್ರದೇ ಶಿಸ್ತಿರ್ಬಲ್ಲ ಸರ್. ನಾನು ಹೇಳೋದು ಯಾವಾರ ಒಂದು ಏಜ್ ಆಗಿ ಹುಡುಗಿರು ಬಡಿದ್ರೆ ನೋಡಿ ಬಡಗಿಡೋರು ಆಯ್ತಾನೆ. ನಾವು ಸವಾಸಿ ಹೋಗಲ್ಲ. ಮತ್ತೆ ಈಗ ತರ ಎರಡವೇ ಅಂದ್ರೆ ಖಾತೆ ಇರ್ಬೇಕು ಸರ್ ಅವ್ರ ಹೆಸರಲ್ಲಿ ಅಂತಿರೋ ಮಾತ್ರ ನೋಡೋದು. ಖಾತೆ ಇರ್ಬೇಕು, ಮೋದಿ ದುಡ್ಡು ಬತ್ತಿರ್ಬೇಕು, ಆಗ ಒರಿಜಿನಲ್ ಪಾರ್ಟಿ ಅಂತ. ಕಾನೂನಲ್ಲಿ ಹೇಳ್ತಿರೋದು ಅಷ್ಟೇ. ಇವಾಗ ಅರ್ಥನೇ ಆಗ ಇಂಥವ್ರು ಹೇಳಿ ಎಷ್ಟು ಹೇಳಿದ್ರಿ ಅಪ್ಪಾಜಿ? ನಂಜನಗೂಡು ರಸಬಾಳೆ ತರಿಸ್ಬಿಟ್ರಲ್ಲ, 100 ರೂಪೀಸ್ ಏನೋ ಇದಕ್ಕೆ. ನಾ 5 ಹಣ್ಣು ಬಂದವೆ, 10 ರೂಪಾಯಿ ಒಂದು ಹಣ್ಣು. ದಪ್ಪಕ್ಕೆ 10 ರೂಪಾಯಿ ಒಂದು ಹಣ್ಣು. ಒಂದು ಇಂಗ್ಲೀಷ್ ಏನೋ 10,000 ಕೊಟ್ಟು ಹಾಸ್ಕೊತಾರೆ. 10 ರೂಪಾಯಿ ಒಂದು ಹಣ್ಣು ತಗೊಳಕಿಲ್ವ? ಅದು ದಪ್ಪ ಇದ್ರೆ ಓಕೆ ಕೊಡೋಣ. ನೋಡು ತಿನ್ನಕ ಅದು ಬಿದ್ದೇ ಹೋಯ್ತೈತೆ ಕೈಯಿಂದ, ಅದು ಋಣನೇ ಇಲ್ಲ ನನಗೆ. ತಿರ್ಗಾ ತಿನ್ನೋರು ಎತ್ಕೊಂಡು ಕಾಯಿ. ಸಂಜೆ ಕೂಡ ಆಗೋಯ್ತು. ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡಿ ನಾನು ಕುಡಿದು ಎಲ್ರಿಗೂ ಕಾಫಿ ಕೊಟ್ಟು ಮತ್ತೆ ದೀಪ ಅಂಟಿಸಿ. ಎಷ್ಟಾಗುತ್ತೆ ಫ್ರೆಂಡ್ಸ್, ಇರೋದು 2 ಕೈ, ಎಲ್ಲ ಕೆಲಸ ನಾನೇ ಮಾಡಬೇಕು. ನೆನ್ನೆ ತಂದಿದ್ದಂಥ ಸಾರೀಸ್ ಯಾವುದು ಹೊಲಿಯಕ್ಕೆ ಕೊಟ್ಟಿರಲಿಲ್ಲ, ಸೊ ಇವತ್ತು ಹೊಲಿಯಕ್ಕೆ ಕೊಡೋಣ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಹೊಸ ಟೇಲರ್ ಹತ್ರ ಬಂದಿದ್ದೀನಿ. ನನ್ನ ರೆಗ್ಯುಲರ್ ಟೇಲರ್ ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಅವ್ರು ಇದ್ದಿದ್ರೆ ನನಗೆ ಕಂಫರ್ಟಾಗಿ ಸ್ಟಿಚ್ ಮಾಡಿ ಕೊಟ್ಟಿರೋರು. ಸೊ ಹಾಗಾಗಿ ಇವರು ಹೊಸ ಟೇಲರ್. ಸ್ವಲ್ಪ ಅಳತೆನೇ ಬಾಡಿ ಮೆಜರ್ಮೆಂಟೇ ಕೊಟ್ಟು ಹೊಲ್ಸೋಣ ಅಂತ ಹೇಳಿ ಅಳತೆ ಬ್ಲೌಸು ಕೂಡ ತೊಗೊಂಬಂದಿದ್ದೆ, ಆದರೂ ಬಾಡಿ ಮೆಜರ್ಮೆಂಟ್ ಕೊಟ್ಟೆ ಅವ್ರಿಗೆ. 5 ಇಲ್ಲಿ ಬರುತ್ತೆ. ಅದು 3ಕ್ಕೆ ಬೇರೆ ಡಿಸೈನ್ ಯಾವುದಾದ್ರೂ ಇಟ್ಕೊಡಿ. ಬ್ಯಾಕ್ ಸೈಡ್ ಡಿಸೈನ್ ಏನಂತ ಹೇಳಿ ಇವ್ರ ಡಿಸೈನ್ ಬೇಡ. ಬ್ಯಾಕ್ ಸೈಡ್ ಅಲ್ಲಿ ಇದೆಯಲ್ಲ. ಎಲ್ಲೋಗಿದ್ದೆ ನಾ? ಶಾರ್ಟ್ ಕಟ್ಟಲ್ಲಿ ಬಂದೆ. ಇದೇ ತರ ಯಾಕೆ? ಇದು 2ಕ್ಕೆ ರೌಂಡ್ ಅಲ್ಲ, ಇದು ಈ ಥರ ಆ ಥರ ಅದೇ ರೌಂಡ್ ಬಂದು ಪಾಟ್ ಥರ ಈ ಥರ ಇರಲಿ. ಅದಕ್ಕೆ ಯಾವುದಾದ್ರೂ ಬೇರೆ ನಿಮ್ಗೆ ಯಾವ್ದು ಗೊತ್ತಾ, ಹೊಲಿತಿರ್ತಾರಲ್ಲ ಯಾವ್ದು ರೆಗ್ಯುಲರ್ ಆಗಿ ಶೇಪ್ ಕೊಡ್ಬೇಕಷ್ಟೇನಾ? ಶೇಪ್ ಬೇರೆ ಬೇರೆ ಶೇಪ್ ಪ್ಯಾಟರ್ನ್. ಇದೇ ತರ ಇರಲಿ ಸೇಮ್. ಇವು 3ಕ್ಕೆ ಶೇಪ್ ಕೊಡ್ಬೇಕು. ಹೌದು. ಹೆಂಗಿರ್ಲಿ? ಬಂದೆ. ಮನೆಗೆ ಹೋಗಿ ಬಂದ್ಯಾ ಮೇಡಮ್? ಶನಿವಾರ ಕೊಡ್ತೀರಾ? ಅಡ್ವಾನ್ಸ್ ಕೊಡಿ. ಅದೆಲ್ಲ ಮುಟ್ಟಬಾರ್ದು. ಆಯ್ತು, ಹಾಕಿಸ್ಕೊಡ್ತೀನಿ. ಇಟ್ಬಿಡ್ಬಾ ಅದೆಲ್ಲ.
ಸೊ ನೋಡಿದ್ರಲ್ಲ, ಇದಾಗಿತ್ತು ಕಂಪ್ಲೀಟ್ 2 ಡೇ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಬರ್ತ್ಡೇ ಶಾಪಿಂಗ್ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಟಾಟಾ ಬೈ ಬೈ. ಸಿ ಯು. ಯಾವ ಥರ ವೀಡಿಯೋ ಬೇಕೋ ಕಮೆಂಟಲ್ಲಿ ಹೇಳಿ. ಬಾಯ್.